2024 ಮುಗಿದು ಹೊಸ ವರ್ಷ 2025 ಆರಂಭವಾಗಿದೆ. ಹೊಸ ಚೈತನ್ಯ ಹಾಗೂ ಹೊಸ ಹುರುಪಿನೊಂದಿಗೆ ನಾವು ಹೆಜ್ಜೆ ಹಾಕಲಿದ್ದೇವೆ. ಇನ್ನು ಜನವರಿ 1ರಿಂದ ದೇಶದಲ್ಲಿ ಹೊಸ ಬದಲಾವಣೆ ಜಾರಿಗೆ ಬಂದಿದ್ದು, ಈ ಬದಲಾವಣೆಗಳು ಎಲ್ಪಿಜಿ ಬೆಲೆಗಳಿಂದ ಹಿಡಿದು ಇಪಿಎಫ್ಒ ನಿಯಮಗಳವರೆಗೂ ಎಲ್ಲ ಕ್ಷೇತ್ರಗಳಲ್ಲೂ ವ್ಯಾಪಿಸಿದೆ. ಹಾಗಿದ್ರೆ ದಿನನಿತ್ಯ ಜೀವನದ ಮೇಲೆ ಪರಿಣಾಮ ಬೀರೋ ಬದಲಾವಣೆಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ, ಜನವರಿ 1ರಿಂದ ದೇಶದಲ್ಲಿ ಹೊಸ ರೂಲ್ಸ್ಗಳು ಜಾರಿಗೊಳ್ತಿವೆ. ಅದರಲ್ಲೂ ಹೊಸ ವರ್ಷದಲ್ಲಿ ದೇಶದ ರೈತರಿಗೆ ಅನುಕೂಲವಾಗುವಂತೆ RBI ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಜನವರಿ 1ರಿಂದ ಯಾವುದೇ ರೀತಿ ಆಧಾರ ಇಲ್ಲದೆ ಅಡಮಾನ ರಹಿತ ಕೃಷಿ ಸಾಲ ಮಿತಿಯನ್ನ 2 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದೆ. ಇನ್ನು ಈ ಹಿಂದೆ 1.60 ಲಕ್ಷ ರೂಪಾಯಿ ಇತ್ತು. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಇನ್ನು ಹೊಸ ವರ್ಷದಲ್ಲಿ ಕಾರು ಖರೀದಿ ಮಾಡೋರಿಗೆ ಕಂಪನಿಗಳು ಬಿಗ್ ಶಾಕ್ ಅನ್ನ ನೀಡಿದೆ. ಮಾರುತಿ ಸುಜುಕಿ, ಹೋಂಡೈ, ಮಹೀಂದ್ರ, MG, ಕಿಯಾ, ಆಡಿ, BMW ಕಂಪನಿಗಳು ಹೊಸ ವರ್ಷದಲ್ಲಿ ತಮ್ಮ ಕಾರಿನ ದರವನ್ನ 2% 4% ಏರಿಕೆ ಮಾಡಿವೆ. ಇನ್ನು ಇದಕ್ಕೆ ಕಚ್ಚಾ ವಸ್ತುಗಳ ದರ ಏರಿಕೆ, ವೇತನ ಹೆಚ್ಚಳದ ಕಾರಣವನ್ನ ಕಂಪನಿಗಳು ನೀಡಿದೆ. ಇನ್ನು ಈ ವರ್ಷ ಭವಿಷ್ಯ ನಿಧಿ ಖಾತೆದಾರರಿಗೆ ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರವು ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಪ್ರಮುಖವಾಗಿ PF ಮೊತ್ತವನ್ನ ಯಾವುದೇ ಬ್ಯಾಂಕ್ನ ATMನಿಂದ ವಿತ್ಡ್ರಾ ಮಾಡೋ ಯೋಜನೆ ಇದಾಗಿದೆ. ಇನ್ನು ಕೇಂದ್ರ ಕಾರ್ಮಿಕ ಇಲಾಖೆಯು ಇದಕ್ಕೆ ಸಂಬಂಧಿಸಿದ ಎಲ್ಲ ವ್ಯವಸ್ಥೆಗಳನ್ನ ಅಭಿವೃದ್ಧಿಪಡಿಸುತ್ತಿದೆ. ಸಾಮಾನ್ಯವಾಗಿ ಪ್ರತಿ ತಿಂಗಳ ಆರಂಭದಲ್ಲಿ LPG ದರ ಪರಿಷ್ಕರಣೆ ಆಗುತ್ತೆ. ಅದರಂತೆ ಅಡುಗೆ ಅನಿಲ ಸಿಲಿಂಡರ್, ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ಏರಿಕೆಯೂ ಆಗಬಹುದು ಅಥವಾ ಇಳಿಕೆಯೂ ಆಗಬಹುದು. ವೈಮಾನಿಕ ಇಂಧನದ ದರವು ಪರಿಷ್ಕರಣೆಯಾಗಬಹುದು. ಇನ್ನು NPCIಯು ರುಪೇ ಕ್ರೆಡಿಟ್ ಕಾರ್ಡ್ ಹೊಂದಿರೋರಿಗೆ ಹೊಸ ಸೌಲಭ್ಯ ಒದಗಿಸಿದೆ. ಇಂದಿನಿಂದ ಈ ಕಾರ್ಡ್ ಇರೋರಿಗೆ ಏರ್ಪೋರ್ಟ್ಗಳಲ್ಲಿ ಲಾಂಜ್ ಸೌಲಭ್ಯ ಪಡೆಯಬಹುದಾಗಿದೆ. ಇದು ಈ ಕಾರ್ಡ್ನಲ್ಲಿ ನಡೆದಿರುವ ವಹಿವಾಟು ಆಧರಿಸಿರುತ್ತೆ. ಜನವರಿ 1ರಿಂದ ಬ್ಯಾಂಕ್ ಗ್ರಾಹಕರು ಚೆಕ್ ಹಾಕಿದ 2 ಗಂಟೆಗಳಲ್ಲಿ ಬ್ಯಾಂಕ್ಗಳು ಅವುಗಳನ್ನು ನಗದೀಕರಣ ಮಾಡಲಿವೆ. ಒಂದು ವೇಳೆ ಚೆಕ್ ನೀಡಿದವರ ಖಾತೆಯಲ್ಲಿ ಹಣವಿಲ್ಲದಿದ್ದರೆ ಖಾತೆದಾರರಿಗೂ ಚೆಕ್ ಮೂಲಕ ಹಣ ಪಡೆದವರಿಗೂ ದಂಡ ವಿಧಿಸಲಾಗುತ್ತೆ. ಶಾಖೆಗಳಲ್ಲಿ ಚೆಕ್ ಡೆಪಾಸಿಟ್ ಮತ್ತು ನಗದೀಕರಣ ಪ್ರಕ್ರಿಯೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2:30ರವರೆಗೂ ಮಾತ್ರ ನಡೆಯಲಿದೆ. ಅಂದಹಾಗೆ ಇನ್ನು ಫೀಚರ್ ಫೋನ್ಗಳಲ್ಲಿ UPI 123 ಪೇ ಬಳಸಿಕೊಂಡು 10,000 ರೂಪಾಯಿ UPI ಪಾವತಿಸಬಹುದು. ಈ ಮೊದಲು 5,000 ರೂಪಾಯಿ ಮಿತಿ ಇತ್ತು. UPI ಲೈಟ್ನಲ್ಲಿ ಪ್ರತಿಯೊಂದು ವಹಿವಾಟಿನ ಮಿತಿಯನ್ನ 500 ರೂಪಾಯಿನಿಂದ 1,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇದು ಫೀಚರ್ ಫೋನ್ ಬಳಸುವ ಹಿರಿಯ ನಾಗರಿಕರು ಆಗಿರಬಹುದು ಅಥವಾ ಗ್ರಾಮೀಣರಿಗೆ ಅನುಕೂಲವಾಗಲಿದೆ. ಇನ್ನು ಮುಂದೆ ವಲಸೇತರ ವೀಸಾ ಅರ್ಜಿದಾರರು ಯಾವುದೇ ಹೆಚ್ಚುವರಿ ಶುಲ್ಕ ಇಲ್ಲದೆ ತಮ್ಮ ಅಪಾಯಿಂಟ್ಮೆಂಟ್ಗಳನ್ನು ಮರು ನಿಗದಿ ಮಾಡೋ ಅವಕಾಶವನ್ನ ಭಾರತದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ನೀಡಿದೆ. ಆದರೆ ಮತ್ತೊಮ್ಮೆ ಮರು ನಿಗದಿ ಮಾಡಿದರೆ ಅದಕ್ಕೆ ಮರು ಅರ್ಜಿ ಹಾಗೂ ಹೆಚ್ಚುವರಿ ಶುಲ್ಕ ತೆರಬೇಕಾಗುತ್ತೆ. ಇನ್ನು GST ಪೋರ್ಟಲ್ಗಳಲ್ಲಿ ಹೆಚ್ಚಿನ ಭದ್ರತೆ ಒದಗಿಸುವ ಉದ್ದೇಶದಿಂದ ಎಲ್ಲ ತೆರಿಗೆದಾರರಿಗೂ MFA ಅನ್ನ ಕಡ್ಡಾಯಗೊಳಿಸಲಾಗಿದೆ. ಅದರಂತೆ ಇನ್ನು GST ಪೋರ್ಟಲ್ಗೆ ಪ್ರವೇಶ ಪಡೆಯಬೇಕಂದ್ರೆ OTP ನೀಡಬೇಕಾಗುತ್ತೆ. ಇನ್ನು HFC ಮತ್ತು NBFCಗಳಿಗೆ RBI ನಿಗದಿಪಡಿಸಿರುವ ಪರಿಷ್ಕೃತ ನಿಬಂಧನೆಗಳು ಜನವರಿ 1ರಿಂದ ಜಾರಿಯಾಗಲಿವೆ. ಅದರಂತೆ ಠೇವಣಿದಾರರು ಠೇವಣಿ ಇಟ್ಟಿರುವ ಮೊತ್ತ 10,000 ಕಡಿಮೆ ಇದ್ರೆ ಠೇವಣಿ ಇಟ್ಟ 3 ತಿಂಗಳೊಳಗಾಗಿ ಪೂರ್ಣ ಮೊತ್ತವನ್ನ ಯಾವುದೇ ಬಡ್ಡಿ ಇಲ್ಲದೆ ವಿತ್ಡ್ರಾ ಮಾಡಬಹುದು. ಇನ್ನು ದೊಡ್ಡ ಮೊತ್ತದ ಠೇವಣಿ ಇಟ್ಟವರು ಒಟ್ಟು ಮೊತ್ತದ 50% ಅಥವಾ 5 ಲಕ್ಷ ರೂಪಾಯಿಗಳಷ್ಟು ಮೊತ್ತವನ್ನ ಠೇವಣಿ ಇಟ್ಟ 3 ತಿಂಗಳೊಳಗೆ ಯಾವುದೇ ಬಡ್ಡಿ ಇಲ್ಲದೆ ವಾಪಸ್ ಪಡೆಯಬಹುದಾಗಿದೆ. ಇನ್ನು ಠೇವಣಿದಾರ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ರೆ ಅಂತಹ ಸಂದರ್ಭದಲ್ಲಿ ಠೇವಣಿ ಎಷ್ಟೇ ಆಗಿದ್ರೂ ಸಂಪೂರ್ಣ ಮೊತ್ತವನ್ನ ಅಧಿಕಪೂರ್ಣವಾಗಿ ವಿತ್ಡ್ರಾ ಮಾಡಬಹುದು. ಇನ್ನು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಠೇವಣಿ ಅವಧಿ ಪೂರ್ಣಗೊಳ್ಳುವ ಕನಿಷ್ಠ 2 ವಾರಗಳ ಮುಂಚಿತವಾಗಿಯೇ ಠೇವಣಿದಾರರಿಗೆ ಮೆಚುರಿಟಿ ವಿವರದ ಬಗ್ಗೆ ಮಾಹಿತಿಯನ್ನ ನೀಡಬೇಕು.